ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಈಶ್ವರಿ ಕುಮಾರ್ ಎಂ ಅಂತ ಹೇಳಿಬಿಟ್ಟು ಇವರ ಒಂದು ವಯಸ್ಸು ನೋಡುವುದಾದರೆ 43 ವರ್ಷ ಪೂರ್ಣ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಊರು ನೋಡೋದಾದರೆ ಬೈಂದೂರು, ಉಡುಪಿ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಈ ಒಂದು ಸಿಟಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ತೂತ ನೋಡೋದಾದರೆ ಅರಳಿದ ಗುಲಾಬಿ ಆಗಿದೆ. ಬರ್ತೀರಾ? ಒಮ್ಮೆ ಬಂದು ಡೈರೆಕ್ಟಾಗಿ ನೋಡಿ, ಆಮೇಲೆ ನಿಮ್ಮ ಒಂದು ಮನದ ಅನುಭವವನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ನೀವು ತೂತದ ಬಗ್ಗೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಬೈಕೆ ನೋಡೋದಾದರೆ ಇನ್ನು ತೃಪ್ತಿ ಆಗುವಷ್ಟು ಮಾಡಿಸಿಕೊಳ್ಳುವ ಬೈಕೆ ಮನದಲ್ಲಿ ಉಳಿದುಕೊಂಡಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಸ್ವಂತ ಬಿರಿಯಾನಿ ಶಾಪ್ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಮತ್ತು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಈ ಥರ ನಷ್ಟವಾಗುತ್ತಿದೆ ನೋಡ್ತೀರಾ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನಿಗೆ ಮಂಡಿ ನೋವು ಅಂತ ನಡೆದಾಡುತ್ತಿಲ್ಲ, ಯಾವಾಗಲೂ ಬೆಡ್ರೂಮ್ನಲ್ಲಿ ಇರುವ ಮಂಚದ ಮೇಲೇನೆ ಮಲಗಿರುತ್ತಾನೆ, ಎಷ್ಟು ತೋರಿಸಿದರೂ ಎದ್ದೇಳಲ್ಲ, ನಡೆಯೋದಿಲ್ಲ, ಹಾಗೆ ಸತ್ತ ಹೆಣದಂತೆ ಮಂಚದ ಮೇಲೆ ಇರುತ್ತಾನೆ ನೋಡಿ ಅಂತ ಇವರು ಒಂದು ಮನದ ಅಭಿಪ್ರಾಯವನ್ನು ಹೇಳಿಕೊಂಡಿರೋದು. ಯಜಮಾನ ಈ ಥರ ಆದ ಮೇಲೆ ನಾನು ಒಬ್ಬಳೆ ಅಂಗಡಿ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಕಷ್ಟ ಆಗ್ತಿದೆ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಮೊದಲು ಬಿರಿಯಾನಿ ಶಾಪ್ನಲ್ಲಿ ದಿನಕ್ಕೆ 10 ರಿಂದ 11 ಸಾವಿರ ಆದಾಯ ಬರುತ್ತಿತ್ತು. ಈಗ ಆ ಸಂಪಾದನೆ ಇಲ್ಲ, ಎಲ್ಲವೂ ನಿಂತು ಹೋಗಿದೆ. ದಿನಕ್ಕೆ 5 ರಿಂದ 6 ಸಾವಿರ ಬರುತ್ತದೆ. ಅದನ್ನು ದುಪ್ಪಟ್ಟು ಮಾಡುವ ಕಲೆಗಾರ ಬೇಕಾಗಿದ್ದಾನೆ, ಮತ್ತು ಅವನಿಗೆ ನನಗೆ ತೂತಿನ ಸುಖ ಬೇಕಾದರೂ ಕೊಡಬಲ್ಲೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಈ ಥರ ನಷ್ಟವಾಗುತ್ತಿದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಬಿರಿಯಾನಿ ಶಾಪಿಂದ ನಿಮ್ಮ ಮನೆಗೆ ಓಡಾಡೋದಕ್ಕೆ ಹೀರೋ ಎಕ್ಸ್ಪ್ರೆಸ್ 200 EV ಬೈಕ್ ಕೊಡಿಸ್ತಾರಂತೆ. ಇದರ ಒಂದು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 199.6 cc ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 19.17 PS at 8500 RPM ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾರ್ಕ್ ನೋಡೋದಾದರೆ 17.35 Nm at 6500 RPM ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 51.59 km/L ಕೊಡುತ್ತದೆ ನೋಡಿ ಈ ಗಾಡಿ ಅಂತ ಹೇಳಿಕೊಂಡಿರೋದು. ಇದರ ಒಂದು ಖರಾಬ್ ವೇಟ್ ನೋಡೋದಾದರೆ 161 kg ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಿಸ್ಕ್ಸ್ ಇದಾವೆ 2 ಕೂಡ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.46 to 1.53 lakh ಆನ್ ರೋಡ್ ಸಿಗುತ್ತದೆ ನೋಡಿ ಪ್ರೈಸ್ ಅಂತ ಹೇಳಿಕೊಂಡಿರೋದು. ಗಾಡಿ ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಫ್ರಂಟಿಂದನೂ ಕೂಡ ತುಂಬಾ ಅದ್ಭುತವಾಗಿ ಕಾಣುತ್ತದೆ, ಬ್ಯಾಕ್ ಸೈಡಿಂದ ಅದ್ಭುತವಾಗಿ ಕಾಣುತ್ತದೆ. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಬಿರಿಯಾನಿ ಹೋಟೆಲ್ ಮತ್ತೆ ಈ ಒಂದು ಗಾಡಿ ನಿಮ್ಮದಾಗಿಸಿಕೊಳ್ಳುವ ಅವಕಾಶ ನಿಮಗೆ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಶಾಪ್ನ ನೋಡಿಕೊಂಡು ಹೋಗುವ ಗಂಡು ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಒಬ್ಬಳೇ ಬಿರಿಯಾನಿ ಶಾಪ್ನಲ್ಲಿ ಕುಳಿತಿರುವಾಗ ಗಂಡ ಹಿಂದೆ ಮಾಡುತ್ತಿದ್ದ ದೃಶ್ಯಗಳನ್ನು ನೆನಪಿಗೆ ಬರುತ್ತವೆ. ಆ ಟೈಮ್ನಲ್ಲಿ ತಕ್ಷಣ ಅಕ್ಕಪಕ್ಕ ನೋಡಿ ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ತೂತಕ್ಕೆ ಉದ್ದನೆಯ ರಾಡ್ ಇಟ್ಟುಕೊಳ್ಳುತ್ತೇನೆ ಸಮಾಧಾನ ಪಡಿಸಿಕೊಳ್ಳುವುದಕ್ಕಾಗಿ. ನೀವು ನನ್ನ ಬಳಿಗೆ ಬಂದರೆ ನನ್ನ ಬಿರಿಯಾನಿ ಶಾಪ್ ಜವಾಬ್ದಾರಿ ನಿಮಗೆ ಕೊಡುತ್ತೇನೆ, ಒಳ್ಳೆ ಮಜಾ ಮಾಡಿ, ಮತ್ತೆ ನನ್ನ ತೂತ ಬೇಕಾದರೂ ಕೊಡುತ್ತೇನೆ. ನೀವು ತೃಪ್ತರಾದರೆ ನಾನು ತೃಪ್ತಳಾದಷ್ಟೇ ಸಂತೋಷವನ್ನು ಪಡುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ತಿಂಗಳಿಗೆ 1 ಸಲ ಸುಖ ಕೊಟ್ಟರೂ ನಡೆಯುತ್ತದೆ, ನಿಮಗೆ ದಿನ ಕೊಡುವಂತ ನಾನು ಪೀಡಿಸುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಶಾಪ್ನ ನೋಡಿಕೊಂಡು ಹೋಗುವವರ ಹೀಗೆ ಇರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಈ ಹಿಂದಿನ ವಿಡಿಯೋಗಳ ಮೊಬೈಲ್ ನಂಬರ್ ಬೇಕಾದರೂ ಕೂಡ ನಮ್ಮ ಚಾನಲ್ಗೆ ಜಾಯ್ನ್ ಆದರೆ ಆ ವಿಡಿಯೋಗಳ ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ ನೋಡಿ.